ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಎಚ್ಎನ್ ವ್ಯಾಲಿ ಸೋರಿಕೆ ತಡೆಯಲು ರೈತ ಸಂಘ ಒತ್ತಾಯ. ಸಣ್ಣ ನೀರಾವರಿ ಇಲಾಖೆಗೆ ಮುತ್ತಿಗೆ. ನಾನು ರಾಮಭಕ್ತ, ತಾಕತ್ತಿದ್ದರೆ ನನ್ನನ್ನು ಬಂಧಿಸಿ. ಮಾಲೂರಿನಲ್ಲಿ ಮುಖ್ಯಮಂತ್ರಿಗೆ ವೈಎಎನ್ ಸವಾಲು. ಪಠ್ಯೇತರ ಚಟುವಟಿಕೆಯಲ್ಲೂ ಮಕ್ಕಳು ಭಾಗವಹಿಸಲು ಕರೆ. ಪಿಪಿಎಚ್ಎಸ್ ಶಾಲಾ ವಾರ್ಷಿಕೋತ್ಸವ. ಬೀದರ್ನಲ್ಲಿ ಕೊಲೆ ಪ್ರಕರಣ ಭೇದಿಸಿದ ಪೊಲೀಸರು. ಪತಿಯ ಕೊಲೆ ಆರೋಪದಲ್ಲಿ ಪತ್ನಿ ಬಂಧನ. ಎಚ್ಎನ್ ವ್ಯಾಲಿ ನೀರು ಜಿಲ್ಲೆಗೆ ಸಮರ್ಪಕವಾಗಿ ಹರಿಸದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ರೈತರು ಇಂದು ಗೌರಿಬಿದನೂರು ಮುಖ್ಯ ರಸ್ತೆಯಲ್ಲಿರುವ ಸಣ್ಣ ನೀರಾವರಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟನೆ ಮಾಡಿದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯಿಂದ ಸಣ್ಣ ನೀರಾವರಿ ಇಲಾಖೆ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ವೇಳೆ ಪೊಲೀಸ್ ಬಿಗಿ ಭದ್ರತೆ ಏರ್ಪಡಿಸಲಾಗಿತ್ತು. ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ 44 ಕೆರೆಗಳಿಗೆ ಎಚ್ಎನ್ ವ್ಯಾಲಿ ನೀರು ಹರಿಸಲಾಗುತ್ತಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಎಚ್ಎನ್ ವ್ಯಾಲಿ ನೀರು ಮಧ್ಯದಲ್ಲಿಯೇ ಸೋರಿಕೆಯಾಗುತ್ತಿದೆ. ನಿಗದಿತ ಕೆರೆಗಳಿಗೆ ನೀರು ಹರಿಸುವ ಬದಲು ಇತರೆ ಕೆರೆಗಳಿಗೆ ಹರಿಸಲಾಗುತ್ತಿದೆ. ಅಲ್ಲದೆ ಅನಧಿಕೃತವಾಗಿ ಪಂಪ್ ಸೆಟ್ಗಳನ್ನು ಅಳವಡಿಸಿ ನೀರು ಬಳಕೆ ಮಾಡುತ್ತಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು. ಎಚ್ಎನ್ ವ್ಯಾಲಿ ನೀರಿನ ಗುಣಮಟ್ಟದ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು. ಮೊದಲ ಹಂತದಲ್ಲಿ 65 ಕೆರೆಗಳು, ಎರಡನೇ ಹಂತದಲ್ಲಿ 25, ಈಗ ಮೂರನೇ ಹಂತದಲ್ಲಿ 54 ಕೆರೆಗಳನ್ನು ಸಂಪೂರ್ಣ ಮಾಡಬೇಕೆಂದು ಒತ್ತಾಯ ಮಾಡಿದರು. ಇಂದಿನ ಪ್ರತಿಭಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ 44 ಕೆರೆಗಳಿಗೆ ಎಚ್ಎನ್ ವ್ಯಾಲ್ಯೂ ನೀರು ಹರಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡುವಂಥ ಕೆಲಸ ಇವತ್ತು ಮಾಡಿದ್ದೇವೆ. ಏನು ಈ ಒಂದು ಎಚ್ಎನ್ ವ್ಯಾಲಿ ನೀರು 65 ಕೆರೆಗಳಿಗೆ ನೀರು ಉಣಿಸುವಂಥ ಯೋಜನೆ, ಆದರೆ 65 ಕೆರೆಗಳನ್ನು ಬಿಟ್ಟು ಬೇರೆ ಕೆರೆಗೆ ನೀರು ಹೋಗ್ತಾ ಇದ್ದೇವೆ. ಅದರ ಬಗ್ಗೆ ಒಂದು ಒತ್ತಡವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ವಿಶೇಷವಾಗಿ ಏನಿವತ್ತು 44 ಕೆರೆಗಳ ನೀರು ಉಣಿಸುವಂಥ ಯೋಜನೆಯಲ್ಲಿ ಅನೇಕ ರೀತಿಯಾದಂಥ ರೈತರು ಅಥವಾ ಬೇರೆ ಉದ್ಯಮಕ್ಕೆ ಸಂಬಂಧಪಟ್ಟಂಥವರು ನೀರನ್ನು ಸದ್ಬಳಕೆ ಮಾಡ್ಕೊಂತವ್ರೆ. ಅದರ ಬಗ್ಗೆ ತಡಿಬೇಕು ಅಂತ ಹೇಳಿದ್ದೇವೆ. ವಿಶೇಷವಾಗಿ ಈ ಒಂದು ನೀರಿನ ಗುಣಮಟ್ಟದ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದೇವೆ. ನಾಲ್ಕನೇದಾಗಿ ಏನಿವತ್ತು ನಮ್ಮ ಎಚ್ಎನ್ ವ್ಯಾಲಿಗೆ ಸಂಬಂಧಪಟ್ಟಂಥ ಮೊದಲನೇ ಹಂತದಲ್ಲಿ 65 ಕೆರೆ, ಎರಡನೇ ಹಂತದಲ್ಲಿ 25 ಕೆರೆ, ಈಗ ಮೂರನೇ ಹಂತದಲ್ಲಿ 54 ಕೆರೆ ಯೋಜನೆಗಳನ್ನು ಸಂಪೂರ್ಣ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಲಿಕ್ಕೆ ಇವತ್ತು ಇಡೀ ಜಿಲ್ಲೆಯ ಎಲ್ಲ ರೈತರು ಇವತ್ತು ನಾವು ಈ ಕಚೇರಿ ಮುಂದೆ ಬಂದಿದ್ದೇವೆ. ಈ ವೇಳೆ ಮಾತನಾಡಿದ ಚಿಕ್ಕಬಳ್ಳಾಪುರ ತಾಲೂಕಿನ ಕಾರ್ಯದರ್ಶಿ ಗೋಪಾಲ್, ಚಿಕ್ಕಬಳ್ಳಾಪುರದ ವಾಪಸಂದ್ರದಿಂದ ಗೌರಿಬಿದನೂರು ಮುಖ್ಯ ರಸ್ತೆಯಲ್ಲಿರುವ ಸಣ್ಣ ನೀರಾವರಿ ಕಚೇರಿಯವರೆಗೂ ಟ್ರ್ಯಾಕ್ಟರ್ಗಳ ಮೂಲಕ ರೈತರು ಪ್ರತಿಭಟನೆ ಮಾಡಿದ್ರು. ಜಿಲ್ಲೆಗೆ 3 ವರ್ಷಗಳಿಂದ ಎಚ್ಎನ್ ವ್ಯಾಲಿ ನೀರು ಸರಬರಾಜು ಆಗುತ್ತಿದೆ. ಈ ನೀರು ಸಮರ್ಪಕವಾಗಿ ಎಲ್ಲಾ ತಾಲೂಕಿನ ಕೆರೆಗಳಿಗೂ ಹರಿಸುವ ಕೆಲಸವನ್ನ ಭ್ರಷ್ಟ ಅಧಿಕಾರಿಗಳು ಮರೆತಿದ್ದಾರೆ. ಅವರಿಗೆ ಬಿಸಿ ಮುಟ್ಟಿಸುವ ಕೆಲಸ ಎಂದು ರೈತರು ಮಾಡಿರುವುದಾಗಿ ಹೇಳಿದ್ರು. 2 ತಿಂಗಳ ಹಿಂದೆಯೇ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿದ್ದಾರೆ. ಆ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳೇ ಸಣ್ಣ ನೀರಾವರಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು. ಆದರೂ ಅಧಿಕಾರಿಗಳು ಯಾವುದೇ ಕೆಲಸ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಏನು ಇವತ್ತಿನ ದಿವಸ ನಮ್ಮ ಜಿಲ್ಲಾ ಕೇಂದ್ರ ಕಚೇರಿ ವಾಪಸಂದ್ರದಿಂದ ಗೌರಿಬಿದನೂರು ರಸ್ತೆಯಲ್ಲಿರ್ತಕ್ಕಂಥ ಎಚ್ಎನ್ ವ್ಯಾಲಿ ಮತ್ತು ಸಣ್ಣ ನೀರಾವರಿ ಕಚೇರಿವರೆಗೂ ಟ್ರ್ಯಾಕ್ಟರ್ಗಳ ಮುಖಾಂತರ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಇಲಾಖೆಯನ್ನು ಮುತ್ತಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕಾರಣ ಏನು ಅಂದರೆ ಈ ಜಿಲ್ಲೆಗೆ 3 ವರ್ಷಗಳಿಂದ ಎಚ್ಎನ್ ವ್ಯಾಲಿ ನೀರು ಸರಬರಾಜು ಆಗ್ತಾ ಇದೆ. ಈ ನೀರನ್ನು ಸಮರ್ಪಕವಾಗಿ ಎಲ್ಲ ತಾಲೂಕುಗಳು ಕೆರೆಗಳಿಗೂ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮನ ಈ ಜಿಲ್ಲೆಯಲ್ಲಿ ಉಸ್ತುವಾರಿ ತಗೊಂಡಿರ್ತಕ್ಕಂಥ ಒಂದು ಈ ಎಚ್ಎನ್ ವ್ಯಾಲಿ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಏನು ಆ ಕಾರ್ಯ ಮಾಡ್ತಾ ಇರಲಿಲ್ಲ. ಅವ್ರಿಗೊಂದು ಬಿಸಿ ಮುಟ್ಟಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದಿದ್ವಿ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಮಭಕ್ತರನ್ನು ಬಂಧಿಸಿ ಸಿಎಂ ಸಿದ್ದರಾಮಯ್ಯ ತುಘಲಕ್ ದರ್ಬಾರ್ ಮಾಡುತ್ತಿದ್ದಾರೆ. ನಾನು ಒಬ್ಬ ರಾಮಭಕ್ತ, ತಾಕತ್ತಿದ್ರೆ ನನ್ನನ್ನು ಬಂಧಿಸಲಿ ಎಂದು ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಮುಖ್ಯಮಂತ್ರಿಗೆ ಸವಾಲು ಹಾಕಿದರು.
ವೈ.ಎ. ನಾರಾಯಣಸ್ವಾಮಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪ್ರಚಾರ ನಿಮಿತ್ತ ಮಾಲೂರು ಖಾಸಗಿ ಶಾಲೆಗೆ ಆಗಮಿಸಿ ಶಿಕ್ಷಕರ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾರಂಭ ಮಹೋತ್ಸವ ಭರದಿಂದ ಸಾಗಿದೆ. ಅಯೋಧ್ಯೆಯಿಂದ ತಂದ ಮಂತ್ರಾಕ್ಷತೆಯನ್ನ ಈ ಕಾಲಘಟ್ಟದಲ್ಲಿ ಹಿಂದೂ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರಿಗೆ ಭಯ ಶುರುವಾಗಿದ್ದು, ಇದೇ ತರ ಮುಂದುವರಿದ್ರೆ ಕಾಂಗ್ರೆಸ್ ದಿವಾಳಿಯಾಗುವ ಭೀತಿ ಎದುರಾಗಿದೆ. ಅಯೋಧ್ಯೆ ಹೆಸರು ಹೇಳಿದ್ರೆ ಅವರನ್ನ ಬಂಧಿಸುವ ಮೂಲಕ ತುಘಲಕ್ ದರ್ಬಾರ್ ಸಿಎಂ ಸಿದ್ದರಾಮಯ್ಯನವರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು. ನಾನು ರಾಮನ ಭಕ್ತ, ತಾಕತ್ತಿದ್ರೆ ನನ್ನನ್ನ ಬಂಧಿಸಲಿ ಎಂದು ಎಂಎಲ್ಸಿ ವೈ.ಎ. ನಾರಾಯಣಸ್ವಾಮಿ ಸಿಎಂ ಸಿದ್ದರಾಮಯ್ಯನವರಿಗೆ ಸವಾಲ್ ಹಾಕಿದ್ರು. ಕಾಂಗ್ರೆಸ್ ಭಯ ಆಗ್ಬಿಟ್ಟಿದೆ. ಇದೇ ರೀತಿ ಮುಂದುವರೆದು ನಾವೆಲ್ಲ ಈ ಡಿಪಾಸಿಟ್ ಕಳ್ಕೊಂಡ್ಬಿಡ್ತೀವಿ, ಜನರ ಮಾನಸದಲ್ಲಿ ನಮ್ಮನ್ನು ಮರೆತೋಗ್ತಾರೆ ಅಂತ ಒಂದು ಹುನ್ನಾರ ಇಟ್ಕೊಂಡು ಅಯೋಧ್ಯೆಯ ಕರಸೇವಕರನ್ನು ಅರೆಸ್ಟ್ ಮಾಡಿ 35 ವರ್ಷಗಳ ಹಿಂದಿನ ಕೇಸ್ ತೆಗೆದು ಅರೆಸ್ಟ್ ಮಾಡುವ ತುಘಲಕ್ ದರ್ಬಾರನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ. ಆ ಜೊತೆಗೆ ಸಿದ್ದರಾಮಯ್ಯ ಮಗ ನಿನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಹಿಂದೂ ರಾಷ್ಟ್ರವಾಗಿ ಬಿಡಲ್ಲ, ಹಾಗೇನಾದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಸಮಾಜದ ಪರ ಕೆಲಸ ಮಾಡ್ತಾರೆ, ಹಿಂದುತ್ವ ಅಜೆಂಡಾ ಇದೆ ಇಲ್ಲ ಅಂತ ಹೇಳಿಲ್ಲ. ಆದರೆ ರಾಮ ಭಕ್ತರು ಅಸಂಖ್ಯಾತ ಕೋಟ್ಯಾಂತರ ಜನ ಇರುವ ಈ ದೇಶದಲ್ಲಿ ರಾಮನಿಗೆ ಅವಮಾನ ಮಾಡೋ ಮಾತುಗಳು, ರಾಮ ದೇವಸ್ಥಾನಕ್ಕೆ ವಿರುದ್ಧವಾದ ಮಾತುಗಳು, ಇವೆಲ್ಲ ಕಾಂಗ್ರೆಸ್ ನಡ್ಕೊಳ್ಳೋ ರೀತಿ ನೋಡಿದ್ರೆ ಕಾಂಗ್ರೆಸ್ ಅವರು ಧೃತಿಗೆಟ್ಟಿದ್ದಾರೆ. ಕಾಂಗ್ರೆಸ್ ಅವರು ವಿಶೇಷವಾಗಿ ಆ ಹೋಮ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿ ಇಬ್ಬರು ಸೇರಿ ಈ ಜನರಿಗೆ ಬೆದರಿಕೆ ಮಾಡುವ ವ್ಯವಸ್ಥೆ ಮಾಡ್ತಾರೆ. ಯಾರೋ ಇಬ್ಬರು ರಾಮ ಭಕ್ತರ ಅರೆಸ್ಟ್ ಮಾಡಿಬಿಟ್ರೆ ಬೆದರಿ ಬಿಡ್ತಾರೆ ಅಂತ ಯಾರು ಬೆದರಲ್ಲ. ಬಿಜೆಪಿಯವರು ಸಿದ್ದರಾಮಯ್ಯಗೆ ಮತ್ತು ಅವರ ಹೋಮ್ ಮಿನಿಸ್ಟರ್ಗೆ ಸರ್ಕಾರಕ್ಕೆ ಬೆದರಿ ಕಾಲ ಹಾಕುವ ಯಾವ ಕಾರ್ಯಕರ್ತ ಬಿಜೆಪಿ ಇಲ್ಲ. ನಾನು ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೇನೆ. ನಿನ್ನೆ ಶುರುವಾಗಿದೆ, ನಾನು ಕರಸೇವಕ, ನನ್ನ ಅರೆಸ್ಟ್ ಮಾಡಿದ್ದೇವೆ, ನೋಡೋಣ ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ ಸಿದ್ದರಾಮಯ್ಯ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಪುರನಾರಾಯಣಸ್ವಾಮಿ, ಪುರಸಭಾ ಸದಸ್ಯ ಎಂವಿ ವೇಮನ, ಅನಿತಾ ನಾಗರಾಜ್, ಕೆವಿ ಗಿರಿ, ತಬಲಾ ರಾಜು, ಶಿಕ್ಷಕ ಚೌಡಪ್ಪ, ಕೆಂಪಣ್ಣ, ರಾಮಯ್ಯ, ಬೈಯಣ್ಣ ಇನ್ನೂ ಹಲವರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಪರಿಶ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ವಿದ್ಯಾರ್ಥಿಗಳು ಕಲಿಯಬೇಕು. ಪಾಠ ಪ್ರವಚನಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಪಾಲ್ಗೊಂಡು ಪ್ರತಿಭೆ ಪ್ರದರ್ಶಿಸಬೇಕು ಎಂದು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಹೇಳಿದರು. ಪರಿಶ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ವಿದ್ಯಾರ್ಥಿಗಳು ಕಲಿಯಬೇಕು. ಪಾಠ ಪ್ರವಚನಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಪಾಲ್ಗೊಂಡು ಪ್ರತಿಭೆ ಪ್ರದರ್ಶಿಸಬೇಕು ಎಂದು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಹೇಳಿದರು. ಚಿಕ್ಕಬಳ್ಳಾಪುರದ ಪಿಪಿಎಚ್ಎಸ್ ಶಾಲಾ ವಾರ್ಷಿಕೋತ್ಸವದಲ್ಲಿ ಮಾತನಾಡಿದ ಕೆವಿ ನವೀನ್ ಕಿರಣ್, ಮಕ್ಕಳು ಆರೋಗ್ಯ ಕಾಪಾಡಿಕೊಳ್ಳಬೇಕು, ಪೋಷಕರಿಗೆ ಉತ್ತಮ ಹೆಸರು ಬರುವಂತೆ ಮಾಡಲು ನಿಮ್ಮ ಸಾಧನೆ ಅವರ ಮುಖದಲ್ಲಿ ಮಂದಹಾಸ ಮೂಡಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮವನ್ನು ಚಿತ್ರ ಸಾಹಿತಿ ವರದರಾಜ್, ನಗರಸಭಾ ಮಾಜಿ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ, ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ಉದ್ಘಾಟನೆ ಮಾಡಿದರು. ನಂತರ ವರ್ಷದಲ್ಲಿ ಶಾಲಾ ಮಕ್ಕಳು ನಡೆಸಿದ ಚಟುವಟಿಕಾ ವರದಿ ವಾಚಿಸಿದರು. ಹಳೆ ವಿದ್ಯಾರ್ಥಿ ಅಂಬಿಕಾ ತಮ್ಮ ದತ್ತಿ ಹಣದಿಂದ 40 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಿದರು. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿದರು. ಈ ವೇಳೆ ಮಾತನಾಡಿದ ನವೀನ್ ಕಿರಣ್, ಮಕ್ಕಳು ಶ್ರದ್ಧಾ ಭಕ್ತಿಯಿಂದ ಅಭ್ಯಾಸ ಮಾಡಬೇಕು, ಪಠ್ಯೇತರ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಪ್ರತಿಭಾ ಶಕ್ತಿಯನ್ನು ಪ್ರದರ್ಶಿಸಬೇಕು. ಅದಕ್ಕೆ ಶಾಲೆ ವೇದಿಕೆ ಒದಗಿಸುತ್ತದೆ ಎಂದರು. ಇವತ್ತು ಬಹುಶಃ ವಿದ್ಯಾರ್ಥಿ ದಶೆಯಲ್ಲಿ ಇಂಥ ಒಂದು ಇನ್ಸ್ಪಿರೇಷನ್ ನಿಮಗೆ ಸಿಕ್ಕಿದ್ದೇ ಆದ್ರೆ ನಾಳೆ ನಾನು ಸಹ ಒಬ್ಬ ಸಾಧಕನಾಗಿ, ಒಬ್ಬ ಸಾಧಕಿಯಾಗಿ ಈ ವೇದಿಕೆ ಮೇಲೆ ಬಂದು ಕುಳಿತುಕೋಬೇಕು ಎಂಬತಕ್ಕಂತಹ ಆಸಕ್ತಿ ನಿಮ್ಮಲ್ಲಿ ಮೂಡಿಸೋದಕ್ಕೇನೆ ಇವತ್ತು ಇಂಥ ಕಾರ್ಯಕ್ರಮಗಳನ್ನ ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು. ಮತ್ತು ಅತಿ ಮುಖ್ಯವಾಗಿ ನಿಮ್ಮ ಪ್ರತಿಭೆ ಏನಿದೆ, ಇವತ್ತು ವರದರಾಜ್ ಅವರು ಹೇಳಿದಾಗೆ, ಆನಂದ್ ರೆಡ್ಡಿ ಅವರು ಹೇಳಿದಾಗೆ, ನಮ್ಮ ವೆಂಕಟೇಶ್ ಅವರು ಹೇಳಿದಾಗೆ
ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆ ಆಚೆ ಬರಬೇಕಾದ್ರೆ ಇಂಥ ವೇದಿಕೆಗಳು ತುಂಬಾ ಮುಖ್ಯ ಆಗ್ತದೆ. ವೇದಿಕೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಬಿ ಮುನಿಯಪ್ಪ, ನಗರಸಭಾ ಸದಸ್ಯೆ ನಿರ್ಮಲಾ ಪ್ರಭು, ಮುಖ್ಯೋಪಾಧ್ಯಾಯ ನಾರಾಯಣಸ್ವಾಮಿ, ಪರಿಸರ ಪ್ರೇಮಿ ಗುಂಪು ಮರದ ಆನಂದ್ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಎಂಟರಾಲಜಿ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ, ನೇತ್ರಶಾಸ್ತ್ರ, ಕಿವಿ, ಮೂಗು ಮತ್ತು ಗಂಟಲು, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಆಪ್ಟಿಕಲ್ಸ್, ಚರ್ಮರೋಗ ಚಿಕಿತ್ಸೆ, ಅಲ್ಟ್ರಾಸೌಂಡ್ ಮತ್ತು ಸಿಟಿ ಸ್ಕ್ಯಾನಿಂಗ್, ನರವಿಜ್ಞಾನ, ಮೂತ್ರಪಿಂಡಶಾಸ್ತ್ರ, ಹೃದಯಶಾಸ್ತ್ರ, ಭೌತ ಚಿಕಿತ್ಸೆ ವ್ಯವಸ್ಥೆಗಳಿಂದ ಕೂಡಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ತುರ್ತು ಸಹಾಯವಾಣಿ ಸಂಖ್ಯೆ 6364464470, ಮತ್ತೊಂದು 6364464471. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಸಂಚು ರೂಪಿಸಿ ಪತಿಯನ್ನು ಕೊಲೆ ಮಾಡಿಸಿರುವ ಪ್ರಕರಣ ಭೇದಿಸಿರುವ ಬೀದರ್ ಪೊಲೀಸರು ಕೊಲೆ ಮಾಡಿಸಿದ ಖತರ್ನಾಕ್ ಪತ್ನಿ ಚೈತ್ರಾ ಎಂಬುವವರನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅನೈತಿಕ ಸಂಬಂಧ ಹೊಂದಿದ್ದ ಚೈತ್ರಾ ಎಂಬುವಳು ಪತಿಯನ್ನೇ ಕೊಲೆ ಮಾಡಿಸಿದ ಪ್ರಕರಣ ಭೇದಿಸಿರುವ ಬೀದರ್ ಪೊಲೀಸರು ಘಟನೆಯನ್ನ ವಿವರಿಸಿದ್ದಾರೆ. ರವಿ ಪಾಟೀಲ್ ಎಂಬುವನೊಂದಿಗೆ ಚೈತ್ರಾ ಅನೈತಿಕ ಸಂಬಂಧ ಹೊಂದಿದ್ದಳು ಎನ್ನಲಾಗಿದ್ದು, ಇದೇ ಕಾರಣಕ್ಕೆ ಚೈತ್ರಾಳ ಪತಿ ಅಮಿತ್ ಕೊಲೆಯಾದ ದುರ್ದೈವಿಯಾಗಿದ್ದಾನೆ. ಪ್ರಿಯಕರ ರವಿ ಪಾಟೀಲ್ ಜೊತೆ ಸೇರಿ
ಪತಿಯನ್ನ ಕೊಂದ ಆರೋಪ ಪತ್ನಿ ಚೈತ್ರಾಳ ವಿರುದ್ಧ ಕೇಳಿಬಂದಿದ್ದು, ಪ್ರಿಯಕರ ರವಿ ಪಾಟೀಲ್ ಮತ್ತು ಅವನ ಸಹಚರರಿಂದ ಕೃತ್ಯ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪತ್ನಿ ಚೈತ್ರಾ ಮತ್ತು ಪ್ರಿಯಕರ ರವಿ ಪಾಟೀಲ್ ಸಹಚರರಾದ ಸೆಕಿಂದರ್ ಶಹಾ, ವೆಂಕಟ್ ಗಿರಿಮಾಜೆ ಮತ್ತು ಆಕಾಶ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ನವೆಂಬರ್ 11ರಂದು ಸ್ಪ್ರಿಂಕ್ಲರ್ ರಾಡಿನಿಂದ ಹೊಡೆದು ಅಮಿತ್ ಎಂಬುವರನ್ನ ಆರೋಪಿಗಳು ಕೊಲೆ ಮಾಡಿದ್ರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕೊಲೆ ಮಾಡಿದ ಬಳಿಕ ಬೈಕ್ ಅಪಘಾತ ಎಂದು ಬೆಂಬಿಸುವ ಪ್ರಯತ್ನವನ್ನು ಆರೋಪಿಗಳು ಮಾಡಿದ್ದರು ಎನ್ನಲಾಗಿದೆ. ಬೀದರ್ ತಾಲೂಕಿನ ಆಲಿಯಂಬರ್ ಗ್ರಾಮದ ಬಳಿ ಕೊಲೆ ನಡೆದಿದ್ದು, ಅಂದು ಅಮಿತ್ ಕೊಲೆಯಾಗಿದ್ದು ಕೊಲೆಗೆ ನಿಖರವಾದ ಮಾಹಿತಿ ತಿಳಿದು ಬಂದಿರಲಿಲ್ಲ. ಕೊಲೆ ಮಾಡಿದ ಪತ್ನಿ ಜನವಾಡ ಪೊಲೀಸ್ ಠಾಣೆಗೆ ದೂರು ನೀಡಿದ್ಲು. ಈ ಪ್ರಕರಣ ಬೆನ್ನಟ್ಟಿದ ಪೊಲೀಸರು ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದು, ಕೃತ್ಯಕ್ಕೆ ಬಳಸಿದ ಸ್ಪ್ರಿಂಕ್ಲರ್ ರಾಡ್, ಮೊಬೈಲ್ಸ್ ಹಾಗೂ ಕೊಲೆ ಮಾಡಲು ಸಹಚರಿಗೆ ನೀಡಿದ ಮುಂಗಡ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಪ್ರಕರಣ ಭೇದಿಸಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಶ್ಲಾಘನೆ ಜೊತೆಗೆ ಪ್ರಶಂಸನೀಯ ಪತ್ರ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ ಪೊಲೀಸರ ಕಾರ್ಯಕ್ಷಮತೆಗೆ ಕೊಂಡಾಡಿದ್ದಾರೆ. ಇಲ್ಲ, ಅಮಿತ್ನಿಗೆ ಈ ಸಂಬಂಧ ಗೊತ್ತಿಲ್ಲ. ಅವನಿಗೆ ಸಂಶಯ ಬಂದಿದೆ. ಯಾಕಂದ್ರೆ ಇವ್ರ ಹತ್ರ ಹಣ ಇರುವಂತದ್ದು, ಜ್ಯುವೆಲರಿ ತಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ. ಮತ್ತೆ ಗಾಡಿ ಪರ್ಚೇಸ್ ಮಾಡಿದ, ಅದು ಹಣ ಎಲ್ಲಿಂದ ಬಂತು ಏನು ಅಂತ ಇಂಥೆಲ್ಲ ಪ್ರಶ್ನೆ ಮಾಡ್ತಾ ಹೋಗಿದ್ದಾರೆ. ಸಂಶಯ ಬಂದಿದೆ. ರವಿ ಮೇಲೆಲ್ಲ ಅವನ ಹೆಂಡತಿ ಮೇಲೆ ಸಂಶಯ ಬಂದಿದೆ. ಯಾರೋ ಅನೈತಿಕ ಹಣ ಎಲ್ಲಿ ಯಾರು ಬರ್ತದೆ. ಈಗ ಅವ್ರ ತಂದೆ ತಾಯಿ ಕೊಟ್ಟಿಲ್ಲ, ಆಮೇಲೆ ಅವರ ರಿಲೇಟಿವ್ಸ್ ಯಾರು ಕೊಟ್ಟಿಲ್ಲ ಹಣ ಅಂದಾಗ ಏನಂದ್ರೆ ಜಗಳ ಆಗಿದೆ. ಸೊ ನಾವು ಬಂದಾಗ ಏನಂದ್ರೆ ನಾನು ಅದೆಲ್ಲ ನಿನಗೆ ಕೇಳ್ತೀನಿ, ಎಲ್ಲ ಲೆಕ್ಕ ಕೊಡಬೇಕು, ಇಲ್ಲ ಅಂದ್ರೆ ನಿನಗೆ ಅವ್ನು ಯಾರಿದೆ ನನಗೆ ಗೊತ್ತಾಗಿದೆ, ನಾವು ಬಿಡಲ್ಲ ಹಾಗೆ ಅಂತ ಈ ಥರ ಏನಂದ್ರೆ ಅವಳಿಗೆ ಎದುರಿಸಿದ್ದಾರೆ. ಸೊ ಜಗಳ ಆಗಿದೆ ಏನಂದ್ರೆ. ಸೊ ಅವಾಗ ಏನಂದ್ರೆ ಅವಳು ಇದನ್ನ ಏನಂದ್ರೆ ಇವರಿಗೆ ತಿಳಿಸ್ತಾಳೆ. ಅವ್ನು ಬಂದು ಏನಂದ್ರೆ ಇದೆಲ್ಲ ಮಾಡಿದ್ರೆ ಗೊತ್ತಾಗುತ್ತೆ ಅವನಿಗೆ. ಅವಾಗ ಏನಂತಂದ್ರೆ ಕಷ್ಟ ಆಗ್ತದೆ ಅಂದಾಗ ಅವಾಗ ಇವನೇನಂದ್ರೆ ಈ ಥರ ಸಂಚು ರೂಪಿಸ್ತಾರೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಪತ್ನಿ ಬೇರೆಯವರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದಾಳೆ ಎಂದು ಅನುಮಾನಗೊಂಡ ಪತ್ನಿಯ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿರುವ ಘಟನೆ ನಂಜನಗೂಡು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ನಡೆದಿದೆ. 27 ವರ್ಷದ ದೇವಮಣಿ ಎಂಬುವರು ಮತ್ತೊಬ್ಬರೊಂದಿಗೆ ಮಾತನಾಡುವ ಶಂಕೆಯಿಂದ ಹಲ್ಲೆಗೊಳಗಾದ ಪತ್ನಿಯಾಗಿದ್ದಾಳೆ. 37 ವರ್ಷದ ಪ್ರಕಾಶ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಪತ್ನಿ ದೇವಮಣಿ ಬೇರೆಯವರೊಂದಿಗೆ ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಿದ್ದಾಳೆ ಎಂದು ಪತ್ನಿ ಜೊತೆ ಖ್ಯಾತೆ ತೆಗೆದಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಿಸಿ ಪತ್ನಿಯ ನಡುವೆ ಜಗಳ ಶುರುವಾಗಿದೆ ಎನ್ನಲಾಗಿದೆ. ಇವರಿಬ್ಬರ ನಡುವೆ ಜಗಳ ವಿಕೋಪಕ್ಕೆ ತಿರುಗಿ ಪತಿ ಪ್ರಕಾಶ್ ಮಚ್ಚಿನಿಂದ ಹೆಂಡತಿಯ ಕೈ, ಕುತ್ತಿಗೆ ಮತ್ತು ತಲೆಗೆ ಬಲವಾಗಿ ಹೊಡೆದ ಪರಿಣಾಮ ಪತ್ನಿ ಕೆಳಗೆ ಬಿದ್ದು ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದಳು. ವಿಷಯ ತಿಳಿದು ಸ್ಥಳಕ್ಕೆ ಹುಲ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಂಭೀರವಾಗಿ ಗಾಯಗೊಂಡು ನರಳಾಡುತ್ತಿದ್ದ ದೇವಮಣಿಯನ್ನ ಆಂಬ್ಯುಲೆನ್ಸ್ ಮೂಲಕ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ದೇವಮಣಿಯ ತಂದೆ ಮಹದೇವಪ್ಪ ಹುಲ್ಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿದ್ರು. ಇದರಿಂದ ಕಾರ್ಯಪ್ರವೃತ್ತರಾದ ಪೊಲೀಸರು ಹಲ್ಲೆ ನಡೆಸಿದ ಪ್ರಕಾಶ್ ಎಂಬಾತನನ್ನ ಬಂಧಿಸಿದ ಇವರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈ ಸಂಬಂಧ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಯುವ ಜನರಲ್ಲಿ ಸಾಮಾಜಿಕ ಕಳಕಳಿ ಮೂಡಿಸಿ ಚಿಂತನಾಶೀಲರನ್ನಾಗಿ ರೂಪಿಸಿ ಅವರನ್ನು ಸಕ್ರಿಯ ನಾಗರಿಕರಾಗುವಂತೆ ಪ್ರೇರೇಪಿಸುವುದಕ್ಕೆ ನಂದಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಗ್ರಾಮಸಭೆ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಗ್ರಾಮಸಭೆ ಆಯೋಜಿಸಲಾಗಿತ್ತು. ನಂದಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಇರುವ ಅವ್ಯವಸ್ಥೆ, ಶಾಲೆಗೆ ಬರಲು ಬಸ್ ಅವ್ಯವಸ್ಥೆ, ಸ್ಪೋರ್ಟ್ಸ್ಗೆ ಬೇಕಾದ ಕ್ರೀಡಾಂಗಣ, ಪಿಯುಸಿ ಕಾಲೇಜು ನಂದಿ ಗ್ರಾಮದಲ್ಲಿ ವ್ಯವಸ್ಥೆ, ತಂದೆ ತಾಯಿ ಇಲ್ಲದ ವಿದ್ಯಾರ್ಥಿಗಳು ತಮ್ಮ ನೋವನ್ನು ಅಧಿಕಾರಿಗಳ ಮುಂದೆ ಹೇಳಿಕೊಂಡು ಪರಿಹಾರ ಮಾಡಿಕೊಡುವಂತೆ ಕಣ್ಣೀರಿಟ್ಟರು. ನನಗೆ ತಂದೆ ತಾಯಿ ಇಬ್ಬರು ಇಲ್ಲ. ನಾನು ಅಜ್ಜಿ ಹತ್ತಿರ ಬೆಳೆಯುತ್ತಿದ್ದೇನೆ. ಅಜ್ಜಿ ತುಂಬ ವಯಸ್ಸಾಗಿರೋರು, ಆದ್ದರಿಂದ ಅವರಿಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ.
ಅದರಿಂದ ನನಗೆ ತುಂಬ ಸಮಸ್ಯೆ ಆಗುತ್ತಿದೆ ಓದೋದಕ್ಕೆ. 4 ಜನ ಮಕ್ಕಳನ್ನ ನಮ್ಮನ್ನು ಸಾಕೋದು ಜಾಸ್ತಿ ಕಷ್ಟ ಆಗೈತೆ. ನಮ್ಮ ಮನೇಲಿ ವಾಶ್ರೂಮ್ ಇಲ್ಲ, ಹತ್ತು ಕಡೆಗೆ ಹೋದರೆ ಯಾರು ಬಾಯ್ಸ್ ಬಂದು ನೋಡ್ತಾರೆ. ನಮಗೆ ವಾಶ್ರೂಮ್ ಕಟ್ಸ್ಕೊಡ್ಬೇಕಂತ ವಿನಂತಿ. ಟ್ರ್ಯಾಕ್ ಶೂಟ್ ಅಗತ್ಯವಿದೆ. ನಮಗೆ ಟ್ರ್ಯಾಕ್ ಶೂಟ್ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಇನ್ನೊಂದು, ನಮ್ಮ ಶಾಲೆಯಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಒಂದು ಇದೈತೆ, ಅದಕ್ಕೆ ಆ್ಯಕ್ಟಿವಿಟೀಸ್ ಮತ್ತು ಯೂನಿಫಾರ್ಮ್ ಕೊಡಬೇಕು ಎಂದು ತಮ್ಮಲ್ಲಿ ವಿನಂತಿಕೊಳ್ಳು. ನಮಗೆ ಅಪ್ಪ ಇಲ್ಲ, ನಮ್ಮಮ್ಮಗೆ 3 ಜನ ಮಕ್ಕಳು. ನಮಗೆ ಮನೆ ಕೂಡ ಇಲ್ಲ, ಬಾಡಿಗೆ ಕಟ್ಕೊಂಡಿರ್ಬೇಕು ನಾವು. ಸುಲ್ತಾನ್ಪೇಟೆ ಬಾಡಿಗೆ ಮನೆಯಲ್ಲಿದ್ದರೂ ವಾಶ್ರೂಮ್ ಇಲ್ಲ, ಕಟ್ಕೊಡ್ಬೇಕು ಮನೆ ಅಂತ ಕೇಳ್ಕೊತಾ ಇದ್ದೀನಿ. ಮಕ್ಕಳ ಗ್ರಾಮ ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಭಾಗಿತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳ ಒಂದೊಂದು ವಿಚಾರಗಳನ್ನು ತಿಳಿದು ಅದು ಸರಿಪಡಿಸುವ ಕೆಲಸ ಮಾಡುವುದಾಗಿ ಹೇಳಿದರು. ಮನೆ ಇಲ್ಲದೆ ಪರದಾಡುತ್ತಿರುವ ವಿದ್ಯಾರ್ಥಿಗಳು, ಹಾಗೆಯೇ ತಂದೆ ತಾಯಿ ಕಳೆದುಕೊಂಡ ವಿದ್ಯಾರ್ಥಿಗಳ ನೋವಿನ ಮಾತುಗಳು ಕೇಳಿ ಅಧಿಕಾರಿಗಳು ದುಃಖಿತರಾದರೆ, ಇನ್ನೊಂದು ವಿದ್ಯಾರ್ಥಿನಿ ತಮ್ಮ ಮನೆಯಲ್ಲಿ ಶೌಚಾಲಯವಿಲ್ಲದೆ ನರಕ ಅನುಭವಿಸುತ್ತಿರುವ ವಿಚಾರ ತಿಳಿದು ಮನ ಕಲಕುವಂತೆ ಮಾಡಿತ್ತು. ಇದನ್ನು ನೋಡಿದ ಸಂಬಂಧಿಸಿದ ಅಧಿಕಾರಿಗಳು ಶೀಘ್ರವಾಗಿ ವಿದ್ಯಾರ್ಥಿಗಳು ಕೇಳಿದ ವಿಚಾರಗಳು ಸರಿಪಡಿಸಿಕೊಡುವುದಾಗಿ ಭರವಸೆ ನೀಡಿದರು. ಅದೇ ರೀತಿ ತಂದೆ ತಾಯಿ ಇಲ್ಲದ ಬಡ ವಿದ್ಯಾರ್ಥಿಯೊಬ್ಬರನ್ನು ನಂದಿ ಪಂಚಾಯಿತಿ ಅಧ್ಯಕ್ಷೆ ಮಾಲಿನಿ ಅವರು ದತ್ತು ಪಡೆದು ಅವರ ಪೂರ್ತಿ ವಿದ್ಯಾಭ್ಯಾಸ ಕೊಡಿಸುವುದಾಗಿ ಭರವಸೆ ನೀಡಿದರು. ಮೇನ್ ಏನಂದರೆ, ಈ ಟೈಮು ನಿಮ್ಮದು ಒಂದು ಗೋಲ್ಡನ್ ಲೈಫ್. ನಿಮ್ಮದು ಈ ಲೈಫ್ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಈಗ ನಾವು ಓದಬೇಕು ಅಂದರೆ ಮತ್ತೆ ಓದೋಕ್ಕಾಗಲ್ಲ. ನಾವು ನಮ್ಮ ಟೈಮ್ಗಳಲ್ಲೆಲ್ಲ ಸೆಕೆಂಡ್ PU ನಮ್ಗೆ ಅಷ್ಟೇ ಸ್ಟಾಪ್, ಹಂಗೆ ಮದುವೆ ಮಾಡಿಬಿಟ್ರು. ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಇದೆ, ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಎಜುಕೇಷನ್ನ ಡ್ರಾಪ್ ಮಾಡಬೇಡಿ. ಅಕ್ಕಪಕ್ಕಗಳಲ್ಲಿ ಓದಿದ ಮಕ್ಕಳಿಗಿನ್ನ ನೀವು ಅದನ್ನು ಸೆಳೆದು ಅವ್ರನ್ನ ಓದಿಸೋದನ್ನು ನೀವು ಪ್ರೋತ್ಸಾಹ ಕೊಡಿ. ನೀವು ಮುಂದೆ ಎಜುಕೇಷನ್ ಮಾಡಿದ್ರೆ ಇಲ್ಲಿ ಕೂತಿರೋ ಮೇಲಿನ ಅಧಿಕಾರಿಗಳ ಜಾಗದಲ್ಲಿ ನೀವು ಕೂತ್ಕೊಬೋದು. ನಾವು ನೆಕ್ಸ್ಟ್ ನೀವು ಬೇರೆ ಮಕ್ಕಳಿಗೆ ನೀವು ಈ ಥರ ಹೇಳ್ಬೋದು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರೈತರು ಕೃಷಿ ಉದ್ದೇಶಕ್ಕಾಗಿ ತೆಗೆದುಕೊಂಡ ಸಾಲವನ್ನು ಸಕಾಲಕ್ಕೆ ಮರುಪಾವತಿಸಿ ಬಡ್ಡಿ ಮನ್ನಾ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಶಾಸಕ BN ರವಿಕುಮಾರ್ ಮನವಿ ಮಾಡಿದರು. ರೈತರು ಕೃಷಿ ಉದ್ದೇಶಕ್ಕಾಗಿ ತೆಗೆದುಕೊಂಡ ಸಾಲವನ್ನು ಸಕಾಲಕ್ಕೆ ಮರುಪಾವತಿಸಿ ಬಡ್ಡಿ ಮನ್ನಾ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಶಾಸಕ BN ರವಿಕುಮಾರ್ ಮನವಿ ಮಾಡಿದರು. ಶಿಡ್ಲಘಟ್ಟ PLD ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬ್ಯಾಂಕ್ನಿಂದ ರೈತರಿಗೆ ನೀಡಿದ ಸಾಲದ ಚೆಕ್ ವಿತರಿಸಿ ಮಾತನಾಡಿದ ಅವರು, ಬೆಳಗಾವಿಯಲ್ಲಿ ನಡೆದ ಸದನದಲ್ಲಿ ಮುಖ್ಯಮಂತ್ರಿಗಳು ರೈತರು ಸಂಪೂರ್ಣ ಸಾಲ ಮರುಪಾವತಿಸಿದಲ್ಲಿ ಬಡ್ಡಿ ಮನ್ನಾ ಮಾಡುವುದಾಗಿ ಘೋಷಿಸಿದ್ದು, ರೈತರು ಸಾಲದ ಪೂರ್ಣ ಹಣ ವಾಪಸ್ ಮಾಡಿ ಬಡ್ಡಿ ಮನ್ನಾ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಕೋರಿದರು. ರಾಜ್ಯ ಸರ್ಕಾರ ಸುಮಾರು 212 ತಾಲೂಕುಗಳು ಇವತ್ತು ಬರ ಅಂತ ಘೋಷಣೆ ಮಾಡಿರೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ರೈತರು ಭಾಳಷ್ಟು ಸಂಕಟಕ್ಕೆ ಸಿಲುಕಿದ್ದಾರೆ. ಇದರ ಕುರಿತಾಗಿ ಈಗಾಗಲೇ ಮೊನ್ನೆ ಬೆಳಗಾವಿನಲ್ಲಿ ನಡೆದಂಥ ಅಧಿವೇಶನದಲ್ಲಿ ನಾವು ಈ ರಾಜ್ಯದ ರೈತರ ಬಗ್ಗೆ ಸರ್ಕಾರ ಗಮನ ತಂದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತರು ಸಕಾಲಕ್ಕೆ ಯಾರು ಸಾಲ ಬ್ಯಾಂಕಲ್ಲಿ ಪಾವತಿ ಮಾಡ್ತಾರೋ ಅವರಿಗೆ ಬಡ್ಡಿ ಮನ್ನಾ ಅಂತ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಇವತ್ತು ಈ ಒಂದು ಕ್ಷೇತ್ರದ ರೈತರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತಾ ಇದ್ದೀನಿ. PLD ಬ್ಯಾಂಕ್ ಅಧ್ಯಕ್ಷ DC ರಾಮಚಂದ್ರ ಮಾತನಾಡಿ, ರೈತರು ಪಡೆದ ಸಾಲ ಸಕಾಲಕ್ಕೆ ಮರುಪಾವತಿಸಬೇಕು. ಆಗ ಮಾತ್ರ ಬ್ಯಾಂಕ್ನಿಂದ ಇನ್ನೂ ಹೆಚ್ಚಿನ ರೈತರಿಗೆ ಸಾಲದ ಸೌಲಭ್ಯ ಸಿಗುವಂತಾಗುತ್ತದೆ ಎಂದರು. 3% ಬಡ್ಡಿ ದರದಲ್ಲಿ 14 ಮಂದಿ ರೈತರಿಗೆ 33 ಲಕ್ಷ ರು ಸಾಲ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನಿರ್ದೇಶಕ ಬಂಕ್ ಮುನಿಯಪ್ಪ, ಸುರೇಶ್, ವ್ಯವಸ್ಥಾಪಕ CN ಕೃಷ್ಣನ್ ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಮನುಷ್ಯನ ಪ್ರಾಣ ಉಳಿಸಿಕೊಳ್ಳಲು ರಕ್ತಕ್ಕೆ ಪರ್ಯಾಯ ಮತ್ತೊಂದು ಇಲ್ಲದ ಕಾರಣ ತುರ್ತು ಸಂದರ್ಭದಲ್ಲಿ ಅಮೂಲ್ಯವಾದ ರಕ್ತವನ್ನು ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ತೋರಬೇಕು ಎಂದು ಶಾಸಕ SN ಸುಬ್ಬಾರೆಡ್ಡಿ ಕರೆ ನೀಡಿದರು.
ಬಾಗೇಪಲ್ಲಿಯ ಬೆಸ್ಕಾಂ ಕಚೇರಿಯ ಆವರಣದಲ್ಲಿ ಬೆಸ್ಕಾಂ ನೌಕರರ ಸಂಘದಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಇತ್ತೀಚಿನ ದಿನಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ರಕ್ತದ ಕೊರತೆ ಕಂಡುಬರುತ್ತಿದ್ದು, ಇದು ಅಮೂಲ್ಯವಾದ ಪ್ರಾಣಗಳನ್ನು ಉಳಿಸಿಕೊಳ್ಳಲು ಕಷ್ಟವಾಗುವಂತೆ ಮಾಡುತ್ತಿದೆ ಎಂದರು. ಸಮಾಜದ ಪ್ರತಿ ಆರೋಗ್ಯವಂತ ವ್ಯಕ್ತಿಗಳು ಕನಿಷ್ಠ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬೇಕಾಗಿದೆ. ರಕ್ತದಾನ ಶ್ರೇಷ್ಠವಾದ ಸೇವೆ ಎಂದು ಭಾವಿಸಬೇಕು. ಬೆಸ್ಕಾಂ ನೌಕರರು ಅತ್ಯುತ್ತಮವಾದ ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಂದರು. ಶಿಬಿರದಲ್ಲಿ 40 ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು. ಬೆಂಗಳೂರಿನ ಆಸ್ತರ್ ಸಿಎಂಐ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ, ರೆಫರಲ್ ಲ್ಯಾಬ್ ಸಿಬ್ಬಂದಿ ಕಣ್ಣಿನ ತಪಾಸಣೆ, ಕೀಲು ನೋವಿನ ತಪಾಸಣೆ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಬೆಸ್ಕಾಂ ಎಇಇ ಸೋಮಶೇಖರ್, ರಮೇಶ್, ಲಕ್ಷ್ಮೀನಾರಾಯಣ್, ಸುಕುಮಾರ್, ಹರೀಶ್, ಶ್ರೀನಿವಾಸ್, ಬಾಲಕೃಷ್ಣ, ನಾಗರಾಜು, ವಿಜಯಕುಮಾರ್, ರಮೇಶ್ ಬಾಬು, ಮುಜೀಬ್ ಮತ್ತಿತರರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನಂಜನಗೂಡು ತಾಲೂಕಿನ ಕಾಳಿಹುಂಡಿ ಗ್ರಾಮದಲ್ಲಿ ಚಿರತೆ ದಾಳಿಗೆ ಕುರಿ ಬಲಿಯಾಗಿದ್ದು ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಗ್ರಾಮದ ದುಂಡೇಗೌಡ ಎಂಬುವರಿಗೆ ಸೇರಿದ ಕುರಿ ಮೇಲೆ ಚಿರತೆ ಏಕಾಏಕಿ ದಾಳಿ ನಡೆಸಿದೆ ಎನ್ನಲಾಗಿದೆ. ರೈತರು ತಮ್ಮ ಜಮೀನುಗಳಿಗೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ. ಸುಮಾರು 20,000 ರು ಬೆಲೆ ಬಾಳುವ ಕುರಿ ಬಲಿಯಾಗಿದ್ದು ರೈತನಿಗೆ ನಷ್ಟವಾಗಿದೆ. ಈ ಭಾಗದಲ್ಲಿ ಚಿರತೆ ಕಾಟ ಹೆಚ್ಚಾಗಿದ್ದು ಓಡಾಡಲು ಗ್ರಾಮಸ್ಥರು ಭಯಭೀತಿಯಲ್ಲಿದ್ದಾರೆ. ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ನಷ್ಟ ಅನುಭವಿಸಿದ ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಚಿರತೆಯನ್ನ ಸೆರೆ ಹಿಡಿಯಬೇಕು ಎಂದು ಕೆಆರ್ಎಸ್ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಮಹದೇವಪ್ಪ ಒತ್ತಾಯ ಮಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೋನು ಇಟ್ಟು ಚಿರತೆಯನ್ನ ಸೆರೆ ಹಿಡಿಯಲಾಗುವುದು ಹಾಗೂ ನಷ್ಟ ಅನುಭವಿಸಿದ ರೈತನಿಗೆ ಸೂಕ್ತ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇಲ್ಲೇನಾಗಿದೆ ಅಂದರೆ ನಿನ್ನೆ ಹೆಚ್ಚು ಕಮ್ಮಿ ಮಧ್ಯಾಹ್ನ ಸುಮಾರು ಒಂದು 2:30-3 ಗಂಟೆ ಸಮಯದಲ್ಲಿ ಈ ದನ ಕಾಯುವಂಥ ಒಂದು ಸಮಯದಲ್ಲಿ ದನ ಮೇಯ್ಸಕ್ಕೆ ಬಂದಂಥ ಒಂದು ಸಮಯದಲ್ಲಿ ಒಂದು ಕುರಿ ಮೇಲೆ ಒಂದು ಚಿರತೆ ದಾಳಿ ಮಾಡಿದೆ. ಅದು ಸುಮಾರು ಕುರಿ ಒಂದು 18,000 ರಿಂದ 20,000 ಬೆಳೆ ಮಾಡುವಂಥ ಒಂದು ಕುರಿಮರಿಯಾಗಿದ್ದು ದೊಡ್ಡದಾಗಿ ಒಂದು ದೈತ್ಯಕಾರ್ಯವಾದಂಥ ಒಂದು ಕುರಿಮರಿ ಅದು. ಆ ಒಂದು ಇದನ್ನು ಇಲ್ಲಿ ನಮ್ಮ ದನ ಮೇಯಿಸ್ತಿರ್ತಕ್ಕಂಥ ಅವರು ದುಂಡೇಗೌಡರು ಅಂತಿದ್ದಾರೆ. ಆ ಕುರಿ ಬಂದು ಸಿದ್ದೂರೇಗೌಡ ಅನ್ನೋದು ಇವ್ರದ್ದಾಗಿರುತ್ತೆ. ದಯವಿಟ್ಟು ಇದಕ್ಕೆ ನಾವು ಫಾರೆಸ್ಟ್ ಇಲಾಖೆಯವ್ರಿಗೆ ನಾವು ದಾಖಲೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಸ್ಪಂದಿಸಿ ನಮಗೆ ಸೂಕ್ತವಾದಂಥ ಮಾಹಿತಿನ ಕೊಟ್ಟು ಅವರು ಸ್ಥಳದಲ್ಲಿ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ತುಂಬವಾದಂಥ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನೀವು ಪತ್ರಕರ್ತರಾಗಬೇಕೇ? ಎಲ್ಲಿದೆ ಸುವರ್ಣಾವಕಾಶ. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಬಂಗಾರಪೇಟೆ, ಕೆಜಿಎಫ್, ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ತಾಲೂಕುಗಳ ಯುವಕರು ಸಂಪರ್ಕಿಸಬಹುದು. ಅಶ್ವತ್ಥ ನಾರಾಯಣ ಎಲ್ 9535611141. ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ.
ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚುನಾವಣಾ ಆಯೋಗದ ನಿರ್ದೇಶನ ಮತ್ತು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಜನವರಿ 25ರಂದು 14ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಆಚರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಾಲೂಕು ದಂಡಾಧಿಕಾರಿ ಬಿಎನ್ ಸ್ವಾಮಿ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಅಪರ ಜಿಲ್ಲಾಧಿಕಾರಿ ಅವರೊಂದಿಗೆ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಎಲ್ಲಾ ತಾಲೂಕು ದಂಡಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಆಚರಿಸಲು ವಿದ್ಯಾರ್ಥಿಗಳಲ್ಲಿ ಹಾಗೂ ನಾಗರಿಕರಲ್ಲಿ ಮತದಾನದ ಮಹತ್ವದ ಕುರಿತು ಜಾಥಾದ ಮೂಲಕ ಅರಿವು ಮೂಡಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ ಎಂದರು. ಇನ್ನು ಈ ವೇಳೆ ತಾಲೂಕು ಸ್ವೀಪ್ ಸಮಿತಿಯ ಅಧ್ಯಕ್ಷ ಜಿ ಮುನಿರಾಜು, ಚುನಾವಣಾ ಶಾಖೆಯ ಶಿರಸ್ತೇದಾರ ಹರೀಶ್, ಪೌರಾಯುಕ್ತ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಕಡಿಮೆ ಬೆಲೆಗೆ ವ್ಯಾಪಾರ ಮಾಡುತ್ತಿದ್ದ ರೈತನನ್ನು ಪೊಲೀಸರು ದಂಡಿಸಿ ಅಂಗಡಿಯನ್ನು ತೆರವುಗೊಳಿಸುವುದಕ್ಕೆ ರೈತರು ಪ್ರಶ್ನಿಸಿ ತಿರುಗಿ ಬಿದ್ದಿರುವ ಘಟನೆ ಚೇಳೂರು ಸಂತೆಯಲ್ಲಿ ಜರುಗಿದೆ. ಚೇಳೂರಿನಲ್ಲಿ ಎಂದಿನಂತೆ ಪ್ರತಿ ಶುಕ್ರವಾರ ಸಂತೆ ನಡೆಯುತ್ತಿದ್ದು, ಶುಕ್ರವಾರ ಬೆಳಗ್ಗೆ ರೈತನೇ ಸಂತೆಯಲ್ಲಿ ಹುರುಳಿಕಾಯಿಯನ್ನು ತಂದು ಕೆಜಿಗೆ 20 ರೂನಂತೆ ನೇರವಾಗಿ ಮಾರಾಟ ಮಾಡುತ್ತಿದ್ದರು. ಅಲ್ಲಿಗೆ ಬಂದ ವ್ಯಾಪಾರಸ್ಥರು ರೈತನನ್ನು ಇಷ್ಟು ಕಮ್ಮಿ ದರದಲ್ಲಿ ವ್ಯಾಪಾರ ಮಾಡುತ್ತಿರುವುದನ್ನು ಪ್ರಶ್ನಿಸಿದ್ದಕ್ಕೆ ಕಮ್ಮಿ ದರಕ್ಕೆ ಮಾರಬೇಡಿ ಅಂತ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಅಲ್ಲೇ ಇದ್ದ ಕೆಲ ವ್ಯಾಪಾರಸ್ಥರು ಪೊಲೀಸರನ್ನು ಸ್ಥಳಕ್ಕೆ ಕರೆಸಿ ರೈತನು ಇಟ್ಟಿರುವ ಅಂಗಡಿಯನ್ನು ತೆರವುಗೊಳಿಸಲು ಸೂಚಿಸಿದ್ದಾರೆ. ರೈತನ ಅಂಗಡಿಯನ್ನು ಅಲ್ಲಿಂದ ತೆಗೆದ ನಂತರ ರೈತರು ಪೊಲೀಸರ ಮೇಲೆ ತಿರುಗಿ ಬಿದ್ದು ಆಕ್ರೋಶ ವ್ಯಕ್ತಪಡಿಸಿದರು. ಮಾತಿನ ಚಕಮಕಿ ನಂತರ ರೈತರು ಅದೇ ಸ್ಥಳದಲ್ಲಿ ವ್ಯಾಪಾರವನ್ನು ಮುಂದುವರಿಸಿ ತಮ್ಮ ತರಕಾರಿಯನ್ನು ಮಾರಾಟ ಮಾಡಿದರು. ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ವೇಳೆ 1.29 ಕೋಟಿ ಮೌಲ್ಯದ 2 ಕೆಜಿ 86 ಗ್ರಾಂ ಚಿನ್ನ ವಶಪಡಿಸಿಕೊಳ್ಳಲಾಗಿದೆ. 11 ಮಂದಿ ಮಹಿಳೆಯರು ಮತ್ತು ಒಬ್ಬ ಪುರುಷ ಪ್ರಯಾಣಿಕನಿಂದ ಚಿನ್ನ ವಶಪಡಿಸಿಕೊಳ್ಳಲಾಗಿದೆ. ಚಿನ್ನ ಸಾಗಿಸುತ್ತಿದ್ದ ಪ್ರಯಾಣಿಕರು ಮಸ್ಕಟ್ ಮತ್ತು ಮದೀನಾದಿಂದ ಬರುತ್ತಿದ್ದರೆಂದು ತಿಳಿದು ಬಂದಿದೆ. ಈ 12 ಮಂದಿ ಬಂಗಾರ ಸ್ಮಗ್ಲಿಂಗ್ ಮಾಡೋದಕ್ಕೆ ಅಂತಲೇ ಬಂದಿದ್ದವರು ಎಂದು ಕಸ್ಟಮ್ಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಮೈ ಮೇಲೆ ಬಂಗಾರ ಹಾಕ್ಕೊಂಡು ಹೋದರೆ ಕೇಳಲ್ಲ ಅಂದುಕೊಂಡಿದ್ದ ಸ್ಮಗ್ಲರ್ಸ್ ಚಿನ್ನಕ್ಕೆ ಸರಿಯಾದ ಟ್ಯಾಕ್ಸ್ ಇಲ್ಲದ ಕಾರಣ ಚಿನ್ನವನ್ನು ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಮಾಲೂರು ತಾಲೂಕಿನ ಸಂತೆಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 5 ವರ್ಷದ ಆಡಳಿತಾವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮೊಟ್ಟಪ್ಪ ಶೆಟ್ಟಿ, ಉಪಾಧ್ಯಕ್ಷರಾಗಿ ಸೂರ್ಯಪ್ರಕಾಶ್ ಆಯ್ಕೆಯಾದರು. 13 ಮಂದಿ ನಿರ್ದೇಶಕರಿರುವ ಡೇರಿಯಲ್ಲಿ ಮೊಟ್ಟಪ್ಪ ಶೆಟ್ಟಿ 7 ಮತ, ಎಸ್ಎಂ ಶ್ಯಾಮಣ್ಣ 6 ಮತ, ಉಪಾಧ್ಯಕ್ಷ ಸ್ಥಾನದ ಸೂರ್ಯಪ್ರಕಾಶ್ 8 ಮತ, ವೆಂಕಟೇಶಪ್ಪ 5 ಮತ ಪಡೆದು ಮೊಟ್ಟಪ್ಪ ಶೆಟ್ಟಿ ಅಧ್ಯಕ್ಷರಾಗಿ, ಸೂರ್ಯಪ್ರಕಾಶ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಶಿವಲಿಂಗಯ್ಯ ಘೋಷಣೆ ಮಾಡಿದರು. ಸುಮಾರು 40 ವರ್ಷದ ಅಪರಿಚಿತ ವ್ಯಕ್ತಿಯ ಶವವೊಂದು ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಕ್ರಾಸ್ನಲ್ಲಿ ಪತ್ತೆಯಾಗಿದ್ದು, ಎಲ್ಲೋ ಕೊಲೆ ಮಾಡಿ ಶವ ಬಿಸಾಡಿ ಹೋಗಿರುವ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಶ್ರೀನಿವಾಸಪುರ ರಸ್ತೆಯ ಮಾಡಿಕೆರೆ ಹಾಗೂ ದೊಡ್ಡಗಂಜೂರು ಮಾರ್ಗ ಮಧ್ಯ ಜಮೀನಿನ ಬಳಿ ಸುಮಾರು 40 ವರ್ಷದ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಶವವನ್ನು ಎಲ್ಲೋ ಕೊಲೆ ಮಾಡಿ 2 ದಿನಗಳ ಹಿಂದೆ ಶವ ತಂದು ರಸ್ತೆ ಬದಿ ಬಿಸಾಡಿದ್ದಾರೆ ಎಂದು ಶಂಕಿಸಲಾಗಿದೆ.
ಮೃತ ವ್ಯಕ್ತಿ ಯಾರು ಎಂಬ ಮಾಹಿತಿ ಇನ್ನೂ ತಿಳಿದು ಬಂದಿಲ್ಲ. ಶುಕ್ರವಾರ ಮಧ್ಯಾಹ್ನ ಶವ ಪತ್ತೆಯಾಗಿದ್ದು, ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಜಮೀನಿನ ಮಾಲೀಕರು ನೀಡಿದ ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಚ್ಎನ್ ವ್ಯಾಲಿ ಸೋರಿಕೆ ತಡೆಯಲು ರೈತ ಸಂಘ ಒತ್ತಾಯ, ಸಣ್ಣ ನೀರಾವರಿ ಇಲಾಖೆಗೆ ಮುತ್ತಿಗೆ. ನಾನು ರಾಮಭಕ್ತ, ತಾಕತ್ತಿದ್ದರೆ ನನ್ನನ್ನು ಬಂಧಿಸಿ, ಮಾಲೂರಿನಲ್ಲಿ ಮುಖ್ಯಮಂತ್ರಿಗೆ ವೈಎಎನ್ ಸವಾಲು. ಪಠ್ಯೇತರ ಚಟುವಟಿಕೆಯಲ್ಲೂ ಮಕ್ಕಳು ಭಾಗವಹಿಸಲು ಕರೆ, ಪಿಪಿಎಚ್ಎಸ್ ಶಾಲಾ ವಾರ್ಷಿಕೋತ್ಸವ. ಬೀದರ್ನಲ್ಲಿ ಕೊಲೆ ಪ್ರಕರಣ ಭೇದಿಸಿದ ಪೊಲೀಸರು, ಪತಿಯ ಕೊಲೆ ಆರೋಪದಲ್ಲಿ ಪತ್ನಿ ಬಂಧನ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.